ಮಿತ್ರರೇ, ಪಶ್ಚಿಮ ಬಂಗಾಳ ಎಲೆಕ್ಷನ್ದಲ್ಲಿ ಒಂದು ಮಹಾಪರ್ವ ಆರಂಭವಾಗುವಂತೆ ಕಾಣುತ್ತಿದೆ. ದೀದಿ ಕೋಟೆಯನ್ನು ಕೆಡವಲು ಸ್ವತಃ ಅಮಿತ್ ಶಾ ಮತ್ತು ನರೇಂದ್ರ ಮೋದಿ ಅವರು ಬಂಗಾಳದಲ್ಲಿ ಬೀಡು ಬಿಟ್ಟಿದ್ದು ನಿಮಗೆ ಗೊತ್ತೇ ಇದೆ. ಮಮತಾ ಬ್ಯಾನರ್ಜಿ ಅವರು SIR ವಿರೋಧ ಮಾಡುವ ಒಂದು ಸಿಂಪತಿಯನ್ನು ಜನರಲ್ಲಿ ಮೂಡಿಸುವ ಪ್ರಯತ್ನ ವಿಫಲವಾದಂತೆ ಕಾಣುತ್ತಿದೆ. ಏಕೆಂದರೆ ನಿನ್ನೆ ಅಮಿತ್ ಶಾ ಅವರೇ ಹೇಳಿದ್ದಾರೆ, ನಾವು 150 ಸ್ಥಾನಗಳಲ್ಲಿ 110 ಸ್ಥಾನ ಗೆಲ್ಲುತ್ತೇವೆ. ಫೇಸ್ 1 ಎಲೆಕ್ಷನ್ ಮುಗಿದಿದೆ, ಅದರಲ್ಲಿ ಅಮಿತ್ ಶಾ ಅವರು 110 ಸ್ಥಾನಗಳನ್ನು ಗೆಲ್ತೇವೆ ಅಂತ ಹೇಳಿದ್ದಾರೆ. ಅದು ಮಮತಾ ಬ್ಯಾನರ್ಜಿಗೆ ಎಲ್ಲಿಲ್ಲದ ಟೆನ್ಷನ್ ತಂದಿಟ್ಟಿದೆ. ಮಮತಾ ಬ್ಯಾನರ್ಜಿ ಅವರು SR ಬಗ್ಗೆ ಸ್ವತಃ ತಾವೇ ಸುಪ್ರೀಂ ಕೋರ್ಟಲ್ಲಿ ಹೋಗಿ ವಾದ ಮಾಡಿದರು. ಇವಾಗ ನೋಡಿದರೆ BJP 110 ಸ್ಥಾನವನ್ನು ಗೆಲ್ಲುತ್ತೇವೆ ಅಂತ ಹೇಳ್ತಿದ್ದಾರೆ. ಇದೊಂದು ಏನಂದರೆ ಈಗ ಏನಾಗಿಬಿಟ್ಟಿದೆ ಅಂದರೆ, ಮಮತಾ ಬ್ಯಾನರ್ಜಿ ಅವರಿಗೆ ಅವರು ಸೋಲ್ತೀವೋ ಅಥವಾ ಈ ಥರ BJP ಅವರು ಹೇಳ್ತಿದ್ದಾರೆ ಅಂತ ಅವ್ರಿಗೆ ಗೊತ್ತಿಲ್ಲ, ಸುಮ್ಮನೆ ಹೇಳ್ತಾ ಇದ್ದಾರೆ ಅಂತ ಅನ್ನೋಕೊಳ್ಳಿಕ್ಕೂ ಆಗಲ್ಲ. ಯಾಕಂದರೆ ನೀವೆಲ್ಲ ನೋಡಿದ್ದೀರಾ, ವೋಟಿಂಗ್ ಪರ್ಸೆಂಟೇಜು ಪಶ್ಚಿಮ ಬಂಗಾಳದಲ್ಲಿ 90+ ಹೋಗಿದೆ. 90%, 92%, 93% ಈ ಥರ ವೋಟಿಂಗ್ ಆದಾಗ ಅದು ಯಾವಾಗಲೂ BJP ನಾವು ಗೆಲ್ತೀವಿ ಅಂತಲೇ ಅನ್ಕೊತಾರೆ. ಇನ್ನೇನಂದರೆ ಇದರಲ್ಲಿ ಇನ್ನೂ ಫೇಸ್ 2 ಎಲೆಕ್ಷನ್ ಬಾಕಿ ಇದೆ. ಫೇಸ್ 2 ಎಲೆಕ್ಷನ್ ಆದಮೇಲೆ ಎಲ್ರಿಗೂ ಗೊತ್ತಾಗುತ್ತೆ ಇದು ಪಶ್ಚಿಮ ಬಂಗಾಳದಲ್ಲಿ ಈ ಸಲ ಯಾವ ಗೌರ್ಮೆಂಟ್ ಬರುತ್ತೆ ಅಂತ. ಬಟ್ ಒಂದು ಏನಂದರೆ, ಈಗ ಪಶ್ಚಿಮ ಬಂಗಾಳದಲ್ಲಿ ಭಾಳ ಅಂದರೆ ಭಾಳ ಏನು ಒಂದು ಹೊಡೆದಾಟ ಅದು ಎಲ್ಲ ಇತ್ತು, ಅದೆಲ್ಲ ಇವಾಗ ಕಂಟ್ರೋಲ್ ಆಗಿದೆ. ಈಗೇನು ಇವು CRPF ಕಮಾಂಡೋ ಅವರು CRPF ಯೋಧರೆಲ್ಲ ಬಂದ್ಬಿಟ್ಟು ನಿಯೋಜನೆ ಮಾಡಿದ್ರಿಂದ ಎಲ್ಲನೂ ನಿಯಂತ್ರಣಕ್ಕೆ ಬಂದಿದೆ. ಇನ್ನೊಂದು ಏನಂದರೆ, ಫೇಸ್ 2 ಮತದಾನ ಇನ್ನೂ ಬಾಕಿ ಇದೆ. ಫೇಸ್ 2 ಮತದಾನ ಬಾಕಿ ಇರೋದ್ರಿಂದ ಇನ್ನೂ ಯಾರು ಗೆಲ್ತಾರೆ ಅಂತ ಹೇಳೋಕ್ಕಾಗಲ್ಲ. ಆದರೆ ಒಂದು ಮಾತ್ರ ನಿಜ, ಪಶ್ಚಿಮ ಬಂಗಾಳದಲ್ಲಿ ಬದಲಾವಣೆ ಪರ್ವ ಆದಂತಿದೆ. ಯಾಕಂದರೆ ಬದಲಾವಣೆ ಪರ್ವ ಅನ್ನೋದಕ್ಕಿಂತನೂ ಸತತ 3 ಸರಿ ಪಶ್ಚಿಮ ಬಂಗಾಳದನ್ನು ಗದ್ದುಗೆಯಲ್ಲಿ CM ಗದ್ದುಗೆಯಲ್ಲಿ ಇರ್ತಕ್ಕಂಥ ಮಮತಾ ಬ್ಯಾನರ್ಜಿ ಅವರು ಒಂದು ಕಡೆ ಆದರೆ, ಅಮಿತ್ ಶಾ, ಮೋದಿಜಿ, BJP, ಹಿಂದುತ್ವ ಎಲ್ಲನೂ ಒಂದು ಕಡೆ ಇದೆ. ಇದನ್ನು ನೋಡಬೇಕು, ಯಾರು ಗೆಲ್ತಾರೆ ಯಾರಿಲ್ಲ ಅಂತ ಜನರಲ್ಲಿ ಭಾಳ ಕುತೂಹಲ ಇದೆ. ಇವತ್ತು ಏನಾಯ್ತಪ್ಪ ಅಂದರೆ, ಇವು ಪಶ್ಚಿಮ ಬಂಗಾಳ ಮತ್ತು ತಮಿಳುನಾಡು ಎಲ್ಲ ಕಡೆ ಎಲೆಕ್ಷನ್ ಇದೆ, ಆದರೆ ಪಶ್ಚಿಮ ಬಂಗಾಳ ಜನರಲ್ಲಿ ಕುತೂಹಲ ಭಾಳ ಆಗಿಬಿಟ್ಟಿದೆ. ನಾನು ಇದ್ರ ಬಗ್ಗೆ ಭಾಳ ಕುತೂಹಲದಿಂದ ನೋಡ್ತಾ ಇದ್ದೀನಿ, ಫೇಸ್ 2 ಎಲೆಕ್ಷನ್ ಆಗುತ್ತೆ ಅಂತ. ನಿಮಗೆ ಇದ್ರ ಬಗ್ಗೆ ಅನಿಸಿಕೆ ಏನಿದೆ? ನಿಮಗೇನಾದರೂ ಇದರಲ್ಲಿ ಯಾರು ಗೆಲ್ತಾರೆ ಯಾರು ಬಿಡ್ತಾರೆ ಅನ್ನೋದು ಸೆಕೆಂಡ್ರಿ. ಬಟ್ ಪಶ್ಚಿಮ ಬಂಗಾಳ ಬಗ್ಗೆ ನಿಮ್ಗೇನು ಅನ್ನಿಸ್ತಾ ಇದೆ ಕಮೆಂಟ್ನಲ್ಲಿ ತಿಳಿಸಿ. ಥ್ಯಾಂಕ್ ಯು.